ನೀವೆಲ್ಲರೂ ಕೂಡ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿರ್ತೀರ ಅಂತ ಅನ್ಕೊಂಡಿರ್ತೀನಿ. ಯಾಕೆಂದರೆ ರಿಸಲ್ಟ್ ಇವತ್ತು ಬರ್ತಿದೆ, ಅಂದ್ಕೊಂಡಿರೋಷ್ಟು ಮಾರ್ಕ್ಸೇ ಬರುತ್ತಾ, ಕಮ್ಮಿ ಮಾರ್ಕ್ಸ್ ಬರುತ್ತಾ, ಅಥವಾ ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ, ಈ ರೀತಿನೂ ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಮತ್ತು ಎಷ್ಟೋ ಜನಕ್ಕೆ ಡೌಟ್ ಇದೆ ಇವತ್ತೇ ರಿಸಲ್ಟ್ ಬರುತ್ತಾ ಅಂತ. ಮತ್ತು ರಿಸಲ್ಟ್ ಬಂದಾದ್ಮೇಲೆ ಏನು ಮಾಡಬೇಕು, ರಿಸಲ್ಟ್ನ ಎಲ್ಲರಿಗಿಂತ ಬೇಗ ಯಾವ ರೀತಿ ಚೆಕ್ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವತ್ತೇನಾದರೂ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಒಬ್ಬಡನ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ SLC ಎಕ್ಸಾಮ್ ಎಲ್ಲ ಕೂಡ ಬರ್ದಾಗಿದೆ ನಿಮ್ಮದು. ಇವಾಗ SLC ಎಕ್ಸಾಮ್ ಒಂದು ನಿಮಗೆ ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡ್ತಾ ಇದ್ದಾರೆ. ಮತ್ತು ನೀವೆಲ್ಲರೂ ಕೂಡ ಓದ್ತಾ ಇರೋದು ಕೆಲಸ ಬೇಕು ಅಂತ, ಯಾರು ಕೂಡ ಇಲ್ಲಿ ಕೆಲಸ ಕೊಡಬೇಕು ಅಂತ ಓದ್ತಲ್ಲ. 90% ನೀವೆಲ್ಲ ಕೂಡ ಕೆಲಸ ತೊಗೊಳಕ್ಕೆ ಓದ್ತಾ ಇರೋದು, ಸರಿನಾ? ಅದಕ್ಕೋಸ್ಕರ ನೆಕ್ಸ್ಟ್ ನೀವೇನು ಮಾಡ್ಕೋಬೇಕಾಗುತ್ತೆ ಅಂದರೆ PUCಲಿ ಒಳ್ಳೆ ಕಾಂಬಿನೇಷನು ಮತ್ತು ಒಳ್ಳೆ ಕಾಲೇಜು ಎರಡನ್ನೂ ಕೂಡ ಕರೆಕ್ಟಾಗಿ ಆಯ್ಕೆ ಮಾಡಿಕೊಂಡು ನಂತರ ಅಡ್ಮಿಷನ್ ಆಗಿ. ಸುಮ್ಮನೆ ಯಾವುದಕ್ಕೂ ಸೇರ್ಕೋಬೇಡಿ, ಯಾವುದೋ ಕಾಲೇಜು ಯಾವುದೋ ಬ್ರ್ಯಾಂಚು ಅಂತ. ನೆಕ್ಸ್ಟ್ ನಿಮಗೆ ಫ್ಯೂಚರ್ಲಿ ಪ್ರಾಬ್ಲಮ್ ಆಗುತ್ತೆ. ಒಳ್ಳೆ ಸ್ಯಾಲ್ರಿ ಬೇಕು ಅಂದರೆ ಅದು ನೀವು ಒಳ್ಳೆ ಬ್ರ್ಯಾಂಚ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಸರಿನಾ? ಇವಾಗ ನಾವು ರಿಸಲ್ಟ್ ಬಗ್ಗೆ ಬರೋಣ. ರಿಸಲ್ಟ್ ಎಲ್ಲರಿಗಿಂತ ಬೇಗ ನೋಡಬೇಕು ಅನ್ನೋದೇ ನಿಮ್ಗೆ ಎಲ್ಲರಿಗೂ ಕೂಡ ಕಾತರ ಆಗಿರುತ್ತೆ. ಯಾಕೆಂದರೆ ರಿಸಲ್ಟ್ ಏನಾಗುತ್ತೆ ಅನ್ನೋದು ಒಂದು ಟೆನ್ಷನ್ ಕಡೆ ಆಯಿತು ಅಂದರೆ ಅಲ್ಲಿ ರಿಸಲ್ಟ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಸರ್ವರ್ ಎರರ್ ಬರುತ್ತೆ. ಯಾಕೆಂದರೆ ಲಕ್ಷಾಂತರ ಜನ ಒಂದೇ ವೆಬ್ಸೈಟ್ಗೆ ಹೋಗಿ ಒಂದೇ ಸಲ ರಿಸಲ್ಟ್ ನೋಡೋಕೆ ಹೋಯ್ತು ಅಂದರೆ ಎಲ್ಲ ವೆಬ್ಸೈಟು ಕೂಡ ಕ್ರ್ಯಾಶ್ ಆಗುತ್ತೆ. ನೀವು ರಿಸಲ್ಟ್ ಎಲ್ಲರಿಗಿಂತ ಬೇಗ ನೋಡಬೇಕಂದ್ರೆ ತುಂಬಾ ಸಿಂಪಲ್. ನಿಮ್ಮ ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಬಿಟ್ಟು ಕ್ರೋಮ್, ಫೈರ್ಫಾಕ್ಸ್ ಅಥವಾ ಇವೆರಡರಲ್ಲಿ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ ರಿಸಲ್ಟ್ ಅಂತ ಸರ್ಚ್ ಮಾಡಿ, ಸರಿನಾ? ಆ ರೀತಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಲಿಂಕ್ ಈ ರೀತಿ ಬರುತ್ತೆ. ಜಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ರಿಸಲ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ಇವಾಗ ಸೆಕೆಂಡ್ PUC ಅಂತ ರಿಸಲ್ಟ್ ಮಾತ್ರ ಇದೆ. ಇವಾಗ 10 ಗಂಟೆ ಆದಮೇಲೆ ಇಲ್ಲಿ SLC ಅಂತಲೂ ಕೂಡ ಬರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಅದನ್ನ ವೆಯ್ಟ್ ಮಾಡಿ. ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರಲ್ಲ, ಅಪ್ಡೇಟಿಂಗ್ ಅಂತ ಬರುತ್ತೆ. ಅವಾಗ ಜಸ್ಟ್ ಆ ಒಂದು ಬ್ರೌಸರ್ನ ರಿಫ್ರೆಶ್ ಮಾಡ್ತಾ ಇರಿ. ಅವಾಗ ಫಸ್ಟ್ ನಿಮಗೆ ಸರ್ವರ್ ಕನೆಕ್ಟ್ ಆಗಿ ಬೇಗ ರಿಸಲ್ಟ್ನ ನೋಡ್ಬೋದು. ಇನ್ನೊಂದು ಟ್ರಿಕ್ ಏನಂದರೆ ನಿಮ್ಮ ಮನೆಯಿಂದ ಆಚೆ ಮೊಬೈಲ್ನ ತೊಗೊಂಡೋಗಿ ರಿಸಲ್ಟ್ನ ನೋಡಿ. ಯಾಕೆಂದರೆ ಇಂಟರ್ನೆಟ್ ಆಗಿ ತುಂಬಾ ಸ್ಪೀಡಾಗಿ ವರ್ಕ್ ಆಗುತ್ತೆ. ಆವಾಗ ಈ ಬ್ರೌಸರು ಮತ್ತು ಸರ್ವರ್ ಎರಡೂ ಕೂಡ ಫಾಸ್ಟಾಗಿ ಕನೆಕ್ಟ್ ಆಗಿ ನಿಮಗೆ ರಿಸಲ್ಟ್ ಬೇಗ ನೋಡ್ಬೋದಾಗಿರುತ್ತೆ. ಇದೇ ಟ್ರಿಕ್ಕು ನಿಮ್ಮ ರಿಸಲ್ಟ್ನ ಬೇಗ ನೋಡೋಕ್ಕೆ. ಏನು ರಿಸಲ್ಟ್ ಬರಲಿಲ್ವಾ ಬೇಗ ಏನು ತಲೆ ಕೆಡ್ಸ್ಕೊಬಿಡಿ, ಅರ್ಧ ಗಂಟೆಲಿ ಎಲ್ಲ ಸರ್ವರ್ ಎರರ್ ಕ್ಲಿಯರ್ ಆಗುತ್ತೆ. ನೀವು ಟಕ್ ಅಂತ ರಿಸಲ್ಟ್ನ ನೋಡ್ಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ರಿಸಲ್ಟ್ಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್